ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಅಮೆರಿಕ ಅಥವಾ ಯುಎಸ್ಎ ಈ ಹೆಸರು ಕೇಳಿದ್ರೆ ಸಾಕು ಭಾರತೀಯರಿಗೆ, ಅದರಲ್ಲೂ ನಮ್ಮ ಟೆಕ್ಕಿಗಳಿಗೆ ಎಲ್ಲಿಲ್ಲದ ಪ್ರೀತಿ. ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕು, ಡಾಲರ್ ಅಲ್ಲಿ ಸಂಬಳ ಪಡಿಬೇಕು ಅನ್ನೋದು ಕೋಟ್ಯಂತರ ಜನರ ಕನಸು. ಆದರೆ ಸ್ನೇಹಿತರೆ, ಈ ಅಮೆರಿಕನ್ ಡ್ರೀಮ್ ಈಗ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅಮೆರಿಕ ಸರ್ಕಾರ ಭಾರತೀಯರಿಗೆ, ಅದರಲ್ಲೂ H1B ವೀಸಾ ಮತ್ತು H4 ವೀಸಾ ಅರ್ಜಿದಾರರಿಗೆ ಇದೀಗ ಮತ್ತೊಂದು ದೊಡ್ಡ ಶಾಕ್ ನೀಡಿದೆ. ಇನ್ಮುಂದೆ ನೀವು ಅಮೆರಿಕಕ್ಕೆ ಹೋಗಬೇಕು ಅಂದ್ರೆ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಅಕೌಂಟ್ ಪಾಸ್ವರ್ಡ್ ಅಷ್ಟೇ ಅಲ್ಲ, ಅದರ ಸೆಟ್ಟಿಂಗ್ಸ್ ಕೂಡ ಬದಲಿಸಬೇಕಾಗತ್ತೆ. ಹೌದು, ನಿಮ್ಮ ಸೋಷಿಯಲ್ ಮೀಡಿಯಾ ಮೇಲೆ ಕಣ್ಣಿಡಲು ಅಮೆರಿಕ ಸರ್ಕಾರ ಈಗ ರೆಡಿಯಾಗಿದೆ. ಏನಿದು ಹೊಸ ರೂಲ್ಸ್? ಡಿಸೆಂಬರ್ 15ರ ನಂತರ ಏನಾಗಲಿದೆ? ನಿಮ್ಮ ಲಿಂಕ್ಡ್ ಇನ್ ಪ್ರೊಫೈಲ್ ಕೂಡ ಯಾಕೆ ಡೇಂಜರ್ ಝೋನ್ ನಲ್ಲಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಡಿಸೆಂಬರ್ 15 ಡೆಡ್ ಲೈನ್. ಸೋಷಿಯಲ್ ಮೀಡಿಯಾ ಪಬ್ಲಿಕ್ ಮಾಡೋದು ಕಡ್ಡಾಯ. ಸ್ನೇಹಿತರೆ, ಅಮೆರಿಕದ ವಿದೇಶಾಂಗ ಇಲಾಖೆ ಬುಧವಾರ ರಾತ್ರಿ ಒಂದು ಖಡಕ್ ಆದೇಶ ಹೊರಡಿಸಿದೆ. ಇದರ ಪ್ರಕಾರ H1B ಉದ್ಯೋಗಿಗಳು ಮತ್ತು ಅವರ ಜೊತೆಗಿರುವ H4 ಅವಲಂಬಿತರು ಡಿಸೆಂಬರ್ 15ರ ನಂತರ ವೀಸಾಗೆ ಅರ್ಜಿ ಹಾಕಿದ್ರೆ ಅವರು ತಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಕಡ್ಡಾಯವಾಗಿ ಪಬ್ಲಿಕ್ ಮಾಡಲೇಬೇಕು. ಇಲ್ಲಿಯವರೆಗೆ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೂಲ್ಸ್ ಇತ್ತು. ಆದ್ರೆ ಈಗ ಟೆಕ್ಕಿಗಳಿಗೆ ಮತ್ತು ಅವರ ಕುಟುಂಬದವರಿಗೂ ಈ ಬಿಸಿ ಮುಟ್ಟಿದೆ. ಇದರ ಅರ್ಥ ಇಷ್ಟೇ: ನಿಮ್ಮ ಅಕೌಂಟ್ ಪ್ರೈವೇಟ್ ಆಗಿದ್ರೆ ಅಥವಾ ಲಾಕ್ ಆಗಿದ್ರೆ ವೀಸಾ ಆಫೀಸರ್ಸ್ ನಿಮ್ಮನ್ನ ಅನುಮಾನದಿಂದ ನೋಡ್ತಾರೆ. ಅಷ್ಟೇ ಅಲ್ಲ, ವೀಸಾ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಇದೆ. ಯಾಕೆ ಈ ಕಣ್ಗಾವಲು? ಅಮೆರಿಕ ಸರ್ಕಾರ ಹೇಳ್ತಾ ಇರೋ ಪ್ರಕಾರ ಇದು ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ರಾಷ್ಟ್ರೀಯ ಭದ್ರತೆಯ ವಿಚಾರ. ವೀಸಾ ಪಡೆಯೋದು ಒಂದು ಹಕ್ಕಲ್ಲ, ಅದೊಂದು ಸವಲತ್ತು ಅನ್ನೋದು ಟ್ರಂಪ್ ಸರ್ಕಾರದ ವಾದ. ಹೀಗಾಗಿ ಈಗ ವೀಸಾ ಆಫೀಸರ್ಗಳು ನಿಮ್ಮ ಹಳೆಯ ಪೋಸ್ಟ್ಗಳನ್ನು ಜಾಲಾಡ್ತಾರೆ. ನೀವು ಅಮೆರಿಕದ ವಿರುದ್ಧ ದ್ವೇಷದ ಪೋಸ್ಟ್ ಹಾಕಿದ್ದೀರಾ ಅಂತ ನೋಡ್ತಾರೆ, ಭಯೋತ್ಪಾದನೆಗೆ ಸಪೋರ್ಟ್ ಮಾಡಿದ್ದೀರಾ ಅಂತ ಪರಿಶೀಲನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅಮೆರಿಕದ ಸಂಸ್ಕೃತಿಯ ಬಗ್ಗೆ ಕೀಳಾಗಿ ಮಾತಾಡಿದ್ದೀರಾ ಅನ್ನೋದನ್ನು ನೋಡ್ತಾರೆ. ಇವೆಲ್ಲವನ್ನು ಚೆಕ್ ಮಾಡಿದಾಗ ಒಂದು ವೇಳೆ ನಿಮ್ಮ ಅಕೌಂಟ್ನಲ್ಲಿ ಯಾವುದೇ ಸಂಶಯಾಸ್ಪದ ಮಾಹಿತಿ ಸಿಕ್ಕಿದ್ರೆ ನಿಮ್ಮ ವೀಸಾ ಕತೆ ಮುಗೀತು ಅಂತಾನೆ ಅರ್ಥ. ಶಾಕಿಂಗ್ ನ್ಯೂಸ್. ಲಿಂಕ್ಡ್ ಇನ್ ಮೇಲೂ ಹದ್ದಿನ ಕಣ್ಣು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ಕೇವಲ ಫೇಸ್ಬುಕ್ ಅಷ್ಟೇ ಅಲ್ಲ, ನಿಮ್ಮ ಪ್ರೊಫೆಷನಲ್ ಲೈಫ್ ಇರೋ ಲಿಂಕ್ಡ್ ಇನ್ ಮೇಲೂ ಕೂಡ ಕಣ್ಣಿಡಲು ಆದೇಶ ಬಂದಿದೆ. ಡಿಸೆಂಬರ್ 2ರಂದು ಕಳುಹಿಸಲಾದ ಒಂದು ಇಂಟರ್ನಲ್ ಸೂಚನೆ ಪ್ರಕಾರ ನೀವು ಈ ಹಿಂದೆ ಫ್ಯಾಕ್ಟ್ ಚೆಕಿಂಗ್, ಕಂಟೆಂಟ್ ಮಾಡರೇಷನ್ ಅಥವಾ ತಪ್ಪು ಮಾಹಿತಿಯನ್ನ ತಡೆಯುವ ಕೆಲಸ ಮಾಡಿದ್ದೀರಾ ಅಂತ ಚೆಕ್ ಮಾಡಲಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಕೆಲಸ ಅಥವಾ ಸೆನ್ಸಾರ್ಶಿಪ್ ಕೆಲಸ ಮಾಡಿದ್ದಿದ್ರೆ ನಿಮಗೂ ವೀಸಾ ಸಿಗೋದು ಡೌಟ್. ಟ್ರಂಪ್ ಆಡಳಿತಕ್ಕೆ ಫ್ರೀ ಸ್ಪೀಚ್ ಮುಖ್ಯವಾಗಿದ್ದು, ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ನೀವು ಅನರ್ಹರು ಅಂತ ಪರಿಗಣಿಸಲಾಗುತ್ತೆ. ಭಾರತೀಯ ಟೆಕ್ಕಿಗಳಿಗೆ ಹೆಚ್ಚಿದ ಸಂಕಷ್ಟ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದ ಟೆಕ್ ಕಂಪನಿಗಳಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋರು ನಮ್ಮ ಭಾರತೀಯರು. 2024ರಲ್ಲಿ ಸುಮಾರು 80,500 ಭಾರತೀಯರು H1B ವೀಸಾ ಪಡೆದಿದ್ದಾರೆ. ಚೀನಾ ಬಿಟ್ರೆ ಅಮೆರಿಕಕ್ಕೆ ಅತಿ ಹೆಚ್ಚು ಉದ್ಯೋಗಿಗಳನ್ನ ಕಳಿಸೋದು ನಾವೇ. ಈಗಾಗಲೇ ವೀಸಾ ಫೀಸ್ ಏರಿಕೆ ಮತ್ತು $1,00,000 ಫೀಸ್ ರೂಲ್ಸ್ನಿಂದ ಕಂಗಾಲಾಗಿರೋ ಟೆಕ್ಕಿಗಳಿಗೆ ಈ ಹೊಸ ಸೋಷಿಯಲ್ ಮೀಡಿಯಾ ಸ್ಕ್ಯಾನಿಂಗ್ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ವೀಸಾ ಪ್ರೋಸೆಸ್ ಇನ್ನು ಮುಂದೆ ತುಂಬಾನೇ ಲೇಟ್ ಆಗಬಹುದು ಮತ್ತು ಬ್ಯಾಕ್ಗ್ರೌಂಡ್ ಚೆಕಿಂಗ್ ಹೆಸರಲ್ಲಿ ತಿಂಗಳುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿಯೂ ಬರಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅಮೆರಿಕ ವೀಸಾ ಅಂದ್ರೆ ಈಗ ಬರೀ ಪಾಸ್ಪೋರ್ಟ್ ಇದ್ರೆ ಸಾಲೋದಿಲ್ಲ, ಕ್ಲೀನ್ ಆದ ಸೋಷಿಯಲ್ ಮೀಡಿಯಾ ಹಿಸ್ಟ್ರಿ ಕೂಡ ಬೇಕು. ನಿಮ್ಮ ಫೇಸ್ಬುಕ್ ವಾಲ್ ಈಗ ಅಮೆರಿಕದ ಎಂಟ್ರಿ ಗೇಟ್ ಆಗಿ ಬದಲಾಗಿದೆ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಅಮೆರಿಕದ ಈ ನಿರ್ಧಾರ ಸರಿಯಾಗಿದೆಯಾ ಅಥವಾ ಇದು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲಿನ ದಬ್ಬಾಳಿಕೆನಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.